ತಮ್ಮ ಸವಾಸ ಬೇಡ ಅಂತ ಹೋಯ್ತಾ ಇದೀನಿ. ಮನೆ ಬಿಟ್ಟು ಹೋಗ್ತಾವ್ರಂತೆ ನೋಡಿ ಗಾಯ್ಸ್. ನಿನ್ ಕಾಲಕ್ಕೆ ಬೀಳ್ಬೇಕಾ ನಾನು? ನಿನ್ ಕಾಲಕ್ಕೆ ಬಿದ್ರೆ ಮಾಡ್ಕೊಡ್ತೇನೆ ನೋಡಮ್ಮ. ಇಲ್ಲಿ ಈ ಕಡೆ ತೋರ್ಸು. ನಿಂದು ನಂದು ಸೇರಿ ಇಷ್ಟ ಆಗೈತೆ. ನಮ್ಮದು ಒಂದ್ಸರಿ ಅಷ್ಟು ತುಂಬೈತೆ. ಇನ್ನು ಮರ್ಚಿಲ್ಲ ಕರೆಕ್ಟ್ ಆಗಿ. ಪ್ಲೀಸ್ 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 ಪ್ಲೀಸ್. ಕೈಗುತ್ತಾಗ್ತು ಗೈಸ್. ಇವ್ರನ್ನ ಮುಟ್ಟಂಗೆ ಇಲ್ಲ ಗೈಸ್ ನಾವುಗಳು. ನಮ್ಮಮ್ಮ ಮಾಡೋಕ್ಕಿಂತ ಚೆನ್ನಾಗಿ ಮಾಡೋದು. ಅವರು ಮೈನ್ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ ನನ್ನ ತಮ್ಮ ತೋರಿಸ್ತಾನೆ. ಇವರೇ ಮೈನ್ ಇಂಪಾರ್ಟೆಂಟ್ ಪರ್ಸನ್. ನನ್ನ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಂಗೂ ಅದೇ, ಇವ್ರಿಗೂ ಅದೇ ಅಂತೆ ನೋಡಿ. ಇವರೆಲ್ಲ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಎಲ್ಲ ಪ್ಯಾಕಿಂಗ್ ಮಾಡ್ಕೊಂತವ್ರೆ, ಊರಿಗೆ ಹೋಗ್ತಾವ್ರೆ. ನನ್ನ ಅಮ್ಮ ಮತ್ತೆ ನನ್ನ ತಮ್ಮ ಸವಾಸ ಬೇಡ ಅಂತ ಹೋಯ್ತಾ ಇದೀನಿ. ಮನೆ ಬಿಟ್ಟು ಹೋಗ್ತಾವ್ರಂತೆ ನೋಡಿ ಗಾಯ್ಸ್. ಮನೆ ಬಿಟ್ಟು ಹೋಗ್ತಾರಂತೆ. ಬೇಡ ಅಂತ ಹೋಯ್ತಾ ಮನೆ ಬಿಟ್ಟು ಹೋಗ್ತಾರಂತೆ ನನ್ನ ಬಿಟ್ಟು. ಸೊ ಗೈಸ್, ಆಲ್ರೆಡಿ ಫಸ್ಟ್ ವ್ಲಾಗ್ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಅಂದ್ರೆ ನಾವು ಬಂದ್ಬಿಟ್ಟು ಶಿವಮೊಗ್ಗದವರು. ಎಲ್ಲಿಂದಪ್ಪ ನೀನು? ಐ ಆಮ್ ಫ್ರಮ್ ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಎಲ್ಲಿ? ಯಡಿಯೂರಪ್ಪನೂರು, ಶಿಕಾರಿಪುರ. ನೋಡಿ ಇಲ್ಲಿ ಈ ಕಡೆ ತೋರ್ಸು. ನಿಂದು ನಂದು ಸೇರಿ ಇಷ್ಟ ಆಗೈತೆ. ನಮ್ಮದು ಒಂದ್ಸರಿ ಅಷ್ಟು ತುಂಬೈತೆ. ಇನ್ನು ಮರ್ಚಿಲ್ಲ ಕರೆಕ್ಟ್ ಆಗಿ. ಹೌದೌದು, ಇನ್ನು ಮರ್ಚ್ಬಿಟ್ರೆ ಎಲ್ಲಾ ಕರೆಕ್ಟ್ ಆಗಿ ಇದ್ಬಿಡುತ್ತೆ. ಇನ್ನು ಬೇಕಾಗಿರೋದು ಎತ್ತಿಲ್ಲ. ಹೌದೌದು. ನಾಲ್ಕು ಜೊತೆ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ. 4 ಜೊತೆ. ಸರಿ, ಅದೆಲ್ಲ ಪ್ಯಾಕ್ ಮಾಡೋದ್ ಬಿಟ್ಟು ಏನಾದ್ರು ನೆನ್ಸ್ಕೊಳಕ್ ಏನಾದ್ರು ಸ್ನಾಕ್ಸ್ ತರ ನನ್ ಕೈಲಂತೂ ಆಗಲ್ಲ. ಸ್ನಾಕ್ಸ್ ಏನೋ ಮಾಡಮ್ಮ. ಆಗಲ್ಲ. ಡೋಂಟ್ ಕೇರ್. ಡೋಂಟ್ ಕೇರಾ? ನೀನ್ ಕೇರ್ ಮಾಡು, ಮಕ್ಳನ್ನ ಕೇರ್ ಮಾಡು, ಸ್ವಲ್ಪ ಗುಡ್ ನೈಟ್. ಕೇರ್ ಮಾಡು. ನೋ ನೋ ನೋ. ನೋಡಿ ಗೈಸ್, ಸ್ನಾಕ್ಸ್ ಅಂತ ಕೇಳಿದ್ದೆ. ಅವನು ಹೋಗಿ ಮಲ್ಕೊಂತವನೇ. ಇಲ್ಲಿ ನಮ್ಮಮ್ಮ ಎಲ್ಲ ನೋ ಕೇರ್ ಅಂತ. ನಾನು ಓದ್ಕೊಂಡ್ ಮಲಗ್ತಾನೆ. ನಾನು ಮಾಡಲ್ಲ, ನನ್ ಕೈಲಾಗಲ್ಲಪ್ಪ. ಮಾಡ್ಕೊಂಡ್ ತಿನ್ರಿ. ಮಾಡ್ಕೊಂಡ್ ತಿಂದ್ರಿ? ಪ್ಲೀಸ್ ಅಮ್ಮ, ಏನಾದ್ರು ಮಾಡಮ್ಮ. ಉಗುರು ಕಟ್ ಮಾಡೋ ಬರುತ್ತಾ? ಏನಾದ್ರು ಮಾಡಮ್ಮ ತಿನ್ನಕ್ಕೆ. ನನ್ ಕೈಲಾಗಲ್ಲ. ಪ್ಲೀಸ್ 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 ಪ್ಲೀಸ್. ಕೈಗುತ್ತಾಗ್ತು ಗೈಸ್. ಇವ್ರನ್ನ ಮುಟ್ಟಂಗೆ ಇಲ್ಲ ಗೈಸ್ ನಾವುಗಳು. ಉಗುರು ನೋಡು ಬರುತ್ತಾ? ಇವ್ರನ್ನ ಮುಟ್ಟಂಗೆ ಇಲ್ಲ ಗೈಸ್. ಶಾರ್ಪ್ ಇದೆ, ಚಿಕ್ಕದಾಗಿದ್ರು ನೋಡಿಲ್ಲಿ. ಇವ್ರನ್ನ ಮುಟ್ಟಂಗೆ ಇಲ್ಲ ಗೈಸ್ ನಾವು. ಮುಟ್ಟಿದ್ರೆ ಹಂಗೆ ನೋಡಿ ಏನ್ ಆಗ್ಬಿಡ್ತೀವಾಗ. ಬರತ್ತಾ? ಬೆಳಿಗ್ಗೆ 12 ಗಂಟೆಗೆ ನಾವು ಹೋಗಿದ್ ಮಾರ್ಕೆಟ್. 5 ಗಂಟೆಗೆ ಮನೆಗೆ ಬಂದಿದ್ದೀವಿ. ನಾನು ಏನ್ ಕೇಳ್ದೆ ಇವಾಗ? ಏನಾದ್ರು ಸ್ನಾಕ್ಸ್ ಮಾಡು ತಿನ್ನೋದಿಕ್ಕೆ. ಆಗಲ್ಲ ಬರತ್ತಾ? ಮಾಡ್ಕೊಂಡ್ ತಿನ್ರಿ. ಏನಾದ್ರು ಮಾಡು ದಯವಿಟ್ಟು. ಆಗಲ್ಲ. ಸ್ನಾಕ್ಸ್ ಮಾಡಮ್ಮ ಏನಾದ್ರು. ನನ್ ಕೈಲಾಗಲ್ಲಪ್ಪ. ನನಗೆ ಕಾಲು ಎಷ್ಟು ನೋವ್ತಿದ್ದ ಬಂದಾಗ್ಲೇ ಹೇಳ್ದೆ ತಾನೆ. ಏನಾದ್ರು ಮಾಡಮ್ಮ ತಿನ್ನಕ್ಕೆ. ಏನಾದ್ರು ಮಾಡಮ್ಮ ದಯವಿಟ್ಟು. ನಿನ್ ಕಾಲ್ ಮುಗಿತೀನಮ್ಮ. ಏನಾದ್ರು ಮಾಡಮ್ಮ. ಏನಂದ್ರು ನಾನು ಮಾಡಲ್ಲ. ನನ್ ನಿನ್ ಕಾಲಕ್ಕೆ ಬೀಳ್ಬೇಕಾ ನಾನು? ನಿನ್ ಕಾಲಕ್ಕೆ ಬಿದ್ರೆ ಮಾಡ್ಕೊಡ್ತೀನಿ ನೋಡಮ್ಮ. ಮಾಡಿಸ್ಕೋಬೇಕಾದ್ರೆ ಬಿಡು. ಸೂಟ್ ಗಿರ್ಸೋದು. ಏನ್ ಹೇಳ್ತಾವ್ ನೋಡಮ್ಮ. ಗೈಸ್, ಅವನ ಹತ್ರ ತಿನ್ನಕ್ ಮಾಡ್ಸ್ಕೊಂಡು ಕಾಲಿಗೆ ಬಿಡ್ಬೇಕಂತೆ ಗೈಸ್. ನಾನು ಹೇಳಮ್ಮ ಏನಾದ್ರು. ಕಾಲಿಗೆ ಬಿಡ್ಬೇಕಂತಮ್ಮ ನಾನು. ನಿನ್ ಮೈ ಬಗ್ಸಿ ಮಾಡ್ತೀಯಾ? ಮಾಡು. ಮಾಡಕ್ಕಾಗಲ್ವಾ? ಕಾಲಿಗೆ ಬಿಡು. ಇವಾಗ ನಾನ್ ತಿನ್ನಕ್ಕೋಸ್ಕರ ಇವನ್ ಕಾಲ್ ಬೀಳ್ಬೇಕು ನಾನು. ಇವನ್ ಕಾಲು ನಾನ್ ಬೀಳ್ಬೇಕು. ಮಾಡಮ್ಮ ಏನಾದ್ರು. ಬರತ್ತಾ? ಹೇಳುದು ಅರ್ಥ ಮಾಡ್ಕೊ ಬರತ್ತಾ? ನನ್ ಕೈ ಇಡ್ಲಿ ಅಮ್ಮ ಕಡೆ ಅಂತ. ಇಡ್ಲಿ ಬೇಡ, ಬೇರೆ ಏನಾದ್ರು ಮನೇಲಿ ಇರೋ ಐಟಮ್ಸ್ ಎಲ್ಲ ಏನಾದ್ರು ಮಾಡ್ರಿ. ಏನ್ ಮಾಡ್ತೀಯ? ತರ್ತೀನಿ. ಅವನಿಗೆ ಇಷ್ಟ ಬಂದಿದ್ ಮಾಡ್ತಾನೆ. ತಿನ್ನೋ ಮಾಡ್ತೀನಿ. ಇಷ್ಟ ಇದ್ರೆ ಕಾಸು ಕೊಡು. ಪರ್ಸಲ್ ಐತೆ, ಕೊಡ್ತೀನಿ. ಇಷ್ಟ ಅವ್ನಿಗೆ ಇಷ್ಟ ಬಂದಿದ್ ಮಾಡ್ತಾನೆ. ಇಷ್ಟ ಇದ್ರೆ ತಿನ್ನು, ಕಷ್ಟ ಇದ್ರೆ ಬಿಡು. ಇಲ್ಲ, ಏನಾದ್ರು ತಿನ್ಬೇಕು ಇವಾಗ ನಾನು. ಕಾಸು ಕೊಡು. ಕಾಸು ಕೊಡಮ್ಮ. ಕಾಸು ಕೊಡಮ್ಮ. ಕಾಸು ಕೊಡಮ್ಮ. ಕಾಸು ಕೊಡಮ್ಮ. ಏನಿದು? ಕಾಸು ಕೊಡಮ್ಮ. ಸೊ ಗೈಸ್, ಬನ್ನಿ ಇವಾಗ. ಹಂಗು ಹಿಂಗು ಏನೋ ಅಮ್ಮ ಅಂತೂ ಮಾಡ್ಕೊಡ್ತಿಲ್ಲ. ಅವನೇನೋ ಮಾಡ್ತಾನಂತೆ. ಅವ್ನ ಕಾಲಿಗೆ ಬೀಳ್ಬೇಕಂತೆ. ಏನೋ ತಿನ್ನಕ್ ಮಾಡಿಸ್ಕೊಳಕೋಸ್ಕರ ಅವ್ನ ಕಾಲಿಗೆ ಬೀಳ್ಬೇಕಂತೆ.
ಬೇಗ ಹೋಗಿ ಚಿಕನ್ ತಗೊಬರೋಣ. ಸೊ ಗಾಯ್ಸ್ ಬಂದಾಯ್ತು, ಶಾಪ್ಗೆ ಹೋಗಿ ಎಲ್ಲ ಚಿಕನ್ ತಗೊಬಂದಿದ್ದೀನಿ. ಆಲ್ರೆಡಿ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ, ಈರುಳ್ಳಿ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತಾವನೆ. ಬೇಗ ಬೇಗ ಮಾಡಿಕೊಂಡು ಬೇಗ ತಿನ್ನೋಣ. ಏನು ಮಾಡ್ತಿರೋದು ಅಂತಾನೆ ಹೇಳಲಿಲ್ಲ. ತುಂಬಾ ಕಷ್ಟಪಡ್ತಾವನೆ ಗೈಸ್ ಈರುಳ್ಳಿ ಹೆಚ್ಚೋದಿಕ್ಕೆ. ಏನೋ ತಿರ್ಸ್ತಾನಂತೆ. ಏನ್ ತಿರ್ಸ್ತೀಯಪ್ಪ? ಗೈಸ್ ನೋಡಿ ಎಷ್ಟು ಕಷ್ಟಪಟ್ಟು ಈರುಳ್ಳಿ ಎಸ್ತವನೆ ಗೈಸ್ ಇವನು. ಬನ್ನಿ ಚಿಕನ್ ಎಲ್ಲ ತಂದೆ ಇತ್ತು, ಇವಾಗ ಅದೇನೋ ಮಾಡ್ತಾನೆ ಅಂತ, ಏನಂತ ಗೊತ್ತಿಲ್ಲ. ಓಹ್ ಪಾಸ್ತಾ ಇಕ್ಕವನೆ. ಓ ಪಾಸ್ತಾ ಏನೋ ಮಾಡ್ತಾ ಇರ್ಬೇಕು. ಏನೋ ಪಾಸ್ತಾ ಏನೋ ಮಾಡ್ತಿದ್ಯಾ? ಏನೋ ಪಾಸ್ತಾ ಏನೋ ಮಾಡ್ತಾ ಇರ್ಬೇಕು ಅನ್ಸುತ್ತೆ. ಗೈಸ್ ಎಲ್ಲ ಇಡ್ಸ್ತವನೆ ಮಾಡ್ತವನೆ. ನಾವು ಏನಾದ್ರು ಮಾಡ್ಕೊಂಡು ಬೇಗ ಮಾಡ್ಕೊಂಡು ತಿನ್ನೋಣ ಸ್ನ್ಯಾಕ್ಸ್. A few moments later. ಸ್ಟಾರ್ಟ್ ಮಾಡಿದ್ದಾನೆ ಆಲ್ರೆಡಿ. ನೋಡಿ ಚಿಕನ್ ತಗೋಬಾ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾವನೆ. ಏನ್ ಮಾಡ್ತಿದ್ಯಾ? ತಿನ್ನಕ್ಕೆ ಏನ್ ಮಾಡ್ತಾ ಇದೀಯಾ? ಚಿಕನ್ ಪಾಸ್ತಾ. ಏನೋ ಚಿಕನ್ ಪಾಸ್ತಾ ಅಂತೆ. ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಆಲ್ರೆಡಿ ತಗೊಬಂದು ಒಂದು ಅರ್ಧ ಗಂಟೆಲೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನೂ ಮಿಕ್ಕೈತೆ ಚಿಕನಲ್ಲಿ ಬೇರೆ ಏನಾದ್ರು ಮಾಡ್ಕೊಳೋಣ. ಸದ್ಯಕ್ಕೆ ಇವಾಗ ಸ್ನ್ಯಾಕ್ಸ್ ತಿನ್ನೋಕ ಅಂತ ಕೇಳಿದ್ದಕ್ಕೆ ಮನೇಲಿ ಪಾಸ್ತಾ ಇಟ್ಕೊಂಡು ಏನೋ ಮಾಡ್ತವನೆ. ಪಾಸ್ತಾ ಜೊತೆ ಚಿಕನ್ ಹಾಕ್ತಾನಂತೆ. ಬೇಕಂದ್ರೆ ತಿನ್ನು, ಇಲ್ಲಾಂದ್ರೆ ಬಿಡು, ನಾವು ತಿಂತೀನಿ. ನಮ್ಮ ಅಮ್ಮಂಗೆ ಕೇಳಿದ್ರೆ ಏನಾದ್ರು ಸರಿ ಸ್ನ್ಯಾಕ್ಸ್ ಮಾಡಮ್ಮ ಏನಾದ್ರು ಕೇಳಿದ್ರೆ ಏನು ಮಾಡಲ್ಲ ಗಾಯ್ಸ್. ಯಾರು ಮಾಡೋದು? ಎಲ್ಲ ಅಮ್ಮಂದ್ರು ಹಿಂಗೆ ಅವ್ರು ಮಾಡಿ ಹಾಕಿದ್ದು ಮಾತ್ರ ತಿನ್ಬೇಕು, ನಾವೇನಾದ್ರೂ ಕೇಳಿದ್ರೆ ಆಗಲ್ಲ ಅಂತ ಹೇಳ್ತಾರೆ. ಸೊ ನಾವೇ ರೆಡಿ ಮಾಡ್ಕೋಬೇಕು. ಸದ್ಯಕ್ಕೆ ನಾನು ರೆಡಿ ಮಾಡ್ತಿಲ್ಲ, ನನ್ನ ತಮ್ಮನಿಗೆ ಹೇಳ್ದೆ, ನನ್ನ ತಮ್ಮ ರೆಡಿ ಮಾಡ್ತವನೆ. ನಿಜ ಮಾತಾಡಿ. ಸೊ ಶೆಫ್ ಅವರೇ, ಈ ನೀವು ಮಾಡ್ತಿರೋದ್ರ ಬಗ್ಗೆ ಏನಾದ್ರು ಹೇಳಿ, ನಾವು ತಿಳ್ಕೊಂತೀವಿ. ಏನ್ ಪಾಸ್ತಾ, ಈರುಳ್ಳಿ, ಟೊಮೊಟೊ, ಉಪ್ಪು, ಖಾರ ಎಲ್ಲ ಹಾಕಿದ್ರೆ ಮಾಡ್ಬೋದು. ಅದೆಲ್ಲ ಕಾಮನ್. ನೀವ್ ಹೇಳಿ ನಿಮ್ಮ ಸ್ಕಿಲ್ ಬಗ್ಗೆ. ನಮ್ದು ಯೂಟ್ಯೂಬ್ ಸ್ಕಿಲ್. ಸೊ ಗೈಸ್ ಈ ಬ್ಯಾಚುಲರು ಇಲ್ಲ ನಮ್ಮ ಹುಡುಗರಲ್ಲ, ನಾವು ಜಾಸ್ತಿ ಅಡುಗೆ ಕಲಿಯೋದೇ ಯೂಟ್ಯೂಬ್ ಇಂದ. ಬಿಡಿ ಪ್ರೊಫೆಷ್ನಲಿ ಅದು ಹುಡುಗರು ಆಲ್ರೆಡಿ ಅದರಲ್ಲೇ ಇದ್ದಾರೆ, ಪ್ರೊಫೆಷ್ನಲಿ ಅದು ಸಪ್ರೇಟು. ಈ ಬ್ಯಾಚುಲರ್ಸು ಆ ಥರ ಎಲ್ಲ ಯೂಟ್ಯೂಬ್ ನೋಡಿನೇ ಕಲ್ತ್ಕೊಳೋದು ಆಲ್ಮೋಸ್ಟ್ ನಾವು ಹುಡುಗರು. ಹೇಳಿ ನಿಮ್ಮ ಅಡುಗೆ ಬಗ್ಗೆ. ನಮ್ಮ ಅಡುಗೆ ಬಗ್ಗೆ ಅದನ್ನ ಮಾಡೋದ್ಮೇಲೆ ತಿನ್ಬಿಟ್ಟು ನೀವೇ ಹೇಳ್ಬೇಕಾಗಿಲ್ಲ, ನಾವಲ್ಲ. ನಾವು ತಿನ್ಬಿಟ್ಟು ಹೇಳ್ತೀವಿ, ನೀವು ಹೇಳಿ, ನೀವು ಮಾಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಹೇಳಿ. ನೀವಂತೂ ಒಂದು ಹೆಲ್ಪ್ ಮಾಡಲ್ಲ. ಅದು ಬಿಟ್ಟು ಹೇಳಿ. ಇದೆಲ್ಲ ಕಟ್ ಮಾಡ್ಬಿಡ್ತೀವಿ, ಎಡಿಟ್ ಮಾಡ್ಬಿಡ್ತೀವಿ. ನೆಕ್ಸ್ಟ್ ವಿಡಿಯೋ ಮಾಡೋದು ನಾನೇ ಹೇಳ್ತೀನಿ. ಈ ವಿಡಿಯೋಲಿ ಕಟ್ ಮಾಡ್ಬೋದು, ನೆಕ್ಸ್ಟ್ ವಿಡಿಯೋಲಿ. ಸೊ ಗೈಸ್ ಬ್ಯಾಕ್ ಗ್ರೌಂಡ್ ವಾಯ್ಸು ಇಲ್ಲ ಅನ್ವಾಂಟೆಡ್ ಸೌಂಡ್ಸ್ ಏನಾದ್ರು ಬಂದ್ರೆ ದಯವಿಟ್ಟು ಇಗ್ನೋರ್ ಮಾಡ್ಬಿಡಿ. ಯಾಕಂದ್ರೆ ನಮ್ಮ ಹತ್ರ ಇನ್ನೂ ಸದ್ಯಕ್ಕೆ ಮೈಕ್ ಇಲ್ಲ. ನೋಡಿ ನನ್ನ ಮೈಕು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಇದು ನಮ್ಮ ಮೈಕು. ಅನ್ವಾಂಟೆಡ್ ಸೌಂಡ್ಸ್ ಏನಾದ್ರು ಬಂದ್ರೆ ಇಗ್ನೋರ್ ಮಾಡ್ಬಿಡಿ. ನಿಮ್ದೇ ಅನ್ವಾಂಟೆಡ್ ಸೌಂಡ್ಸ್ ನೋಡಿ ಏನೇನು ಹೇಳ್ತಾರೆ. ನಿಜ ಹೇಳಿದ್ರೆ ಹಂಗೆಪ್ಪ, ಏನ್ ಮಾಡೋಣ. ಕೈ ತೊಳ್ದಿ ಅಡ್ಗೆ ಮಾಡ್ತಾ ಇದೀಯಾ ಹಿಂಗೆ? ಇಲ್ಲ, ನಾನು ಯಾವ ತರ ಮಾಡಿದ್ದೇನೆ, ಅದು ನಿನ್ಗೆ ಮಾಡ್ಕೊಟ್ಟಿರೋದ್ರಲ್ಲಿ ಯಾವ ತರ ಮಾಡಿದ್ದೇನೆ ಯೋಚನೆ ಮಾಡ್ಬೇಕು ಗೈಸ್ ಇವಾಗ ತಿನ್ನೋದಿಕ್ಕೆ. ನೋಡಿ ಇಷ್ಟು ನಾವೆಲ್ಲ ಕಷ್ಟಪಟ್ಟು ನಾನು ಹೆಚ್ಕೊಟ್ಟೆ ಗಾಯ್ಸ್ ಈರುಳ್ಳಿ, ನಾನು ಹೆಚ್ಕೊಟ್ಟೆ ಗಾಯ್ಸ್ ಈರುಳ್ಳಿ ಕೈಯಲ್ಲಿ ನೋಡಿಲಿ. ನಾನು ಹೆಚ್ಕೊಟ್ಟು ನಾನು ಕಷ್ಟಪಟ್ಟೆ ಎಲ್ಲ ಹೆಚ್ಕೊಟ್ಟೆ ಗಾಯ್ಸ್. ನೋಡಿ ಇಷ್ಟೆಲ್ಲ ನಾವು ಕಷ್ಟ ಪಡ್ತಾ ಇದ್ದೀವಿ.
ನಾವೆಲ್ಲ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ. ಒಬ್ರು ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ಕೊಂಡು ಕುತ್ಕೊಂಡವ್ರೆ, ನಮಗ್ ಮಾಡಕ್ ಹಚ್ಬಿಟ್ಟು ಏನ್ ಹೇಳಣ ಅವ್ರಿಗೆ. ಆಕ್ಚುಲ್ ಆಗಿ ಅವ್ರಿಗೆ ಕೇಳಿದ್ ನಾವು ಮಾಡ್ಕೊಡಮ್ಮ ಅಂತ. ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾವ್ರೆ. ಇಷ್ಟೊತ್ತೇನ್ ಮಾಡ್ತಿದ್ದೆ ಮತ್ತೆ? ಈ ಬ್ಯಾಕ್ ಗ್ರೌಂಡ್ ಎಲ್ಲ ಏನು ಯೋಚನೆ ಮಾಡಬೇಡಿ. ಹುಡುಗರು ಅಡ್ಗೆ ಮಾಡಿದ್ರೆ ಹಿಂಗೆ ತುಂಬಾ ನೀಟಾಗಿ ಮಾಡ್ತೀವಿ, ತುಂಬಾ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು ಅಡ್ಗೆ ಮಾಡ್ತೀವಿ. ಇದೆಲ್ಲ ಹಂಗೆ ಇಗ್ನೋರ್ ಮಾಡ್ಬಿಡಿ. ಹಂಗಂತ ಈ ವಿಡಿಯೋನ ಇಗ್ನೋರ್ ಮಾಡ್ಬಿಡಿ. ವಿಡಿಯೋನ ನೋಡಿ, ನಮ್ಮ ವ್ಲಾಗ್ನ ನೋಡಿ, ವ್ಲಾಗ್ನ ಇಗ್ನೋರ್ ಮಾಡಬೇಡಿ ದಯವಿಟ್ಟು. ಏನು ಹೆಲ್ಪ್ ಅಂತ ಮಾಡಿ ನಾವು ಬನ್ನಿ, ನಮ್ಮ ತಮ್ಮ ಇಷ್ಟೊಂದು ಕಷ್ಟಪಡ್ತಾ ಇದ್ದಾನೆ. ಅವನಿಗೆ ಒಂದು ದೊಡ್ಡ ಹೆಲ್ಪ್ ಮಾಡೋಣ. ಮೊಸರು ಬೇಕಂತ ಮೊಸರು ಎತ್ಕೊ ಬರೋಣ. ದೊಡ್ಡ ಹೆಲ್ಪ್ ಮಾಡೋಣ ಅವನಿಗೆ. ಇಷ್ಟೊಂದು ಕಷ್ಟಪಡ್ತಾವನೆ ನನ್ನ ತಮ್ಮ. ಅವನಿಗೊಂದು ಹೆಲ್ಪ್ ಮಾಡಿದ್ರೆ ಏನು ಕರ್ಬಿಡಲ್ಲ. ತಗೊಳಪ್ಪ ನಿನ್ನ ಮೊಸರು. ನಾವೆಲ್ಲ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಬನ್ನಿ ಕಂಟಿನ್ಯೂ ಮಾಡೋಣ. ಇವನು ಇನ್ನೂ ಏನೇನು ಮಾಡ್ತವನೆ ಅಂತ. ಏನೇನೋ ಹಾಕ್ತವನೆ, ಗೊತ್ತಿಲ್ಲ. ಸ್ವಲ್ಪ ಗರಂ ಮಸಾಲ ಜಾಸ್ತಿ ಬಿದ್ದೋಗ್ಬಿಟ್ಟೈತೆ, ಅಡ್ಜಸ್ಟ್ ಮಾಡ್ಕೊ. ನೋಡಿ ಏನೇನೋ ಮಾಡ್ತಾನೆ. ನೋಡಿ ಚಿಕನ್ ಎಲ್ಲ ರೆಡಿ ಇದೆ. ಮತ್ತೆ ಎತ್ಕೊಂಡು ತಿನ್ಬೇಡ. ಉಪ್ಕಟ್ಟು ಐತೆ ನೋಡು. ಇಲ್ಲಿ ಹೇಳಿದ್ದು ಕರೆಕ್ಟ್ ಆಗಿದೆ. ಖಾರ ಹಾಕು. ಮಿಕ್ಕಿದ ಚಿಕನ್ ಅಲ್ಲಿ ಏನಾದ್ರು ಮಾಡ್ಬೇಕು ಇವಾಗ. ಆಕ್ಚುಲ್ ಆಗಿ ಇಷ್ಟೊಂದಿದೆ, ಗೊತ್ತಿಗಿದ್ ಮಾಡಕ್ ಹೇಳ್ಬಿಡ್ತೀನಿ ಅಮ್ಮಂಗ ಅಷ್ಟೇ. ಸ್ನ್ಯಾಕ್ಸ್ ನಾವು ಮಾಡ್ಕೊತಾ ಇದೀವಿ. ನೈಟ್ ಊಟಕ್ಕೆ ಚಿಕನ್ ಇದೆಯಲ್ಲ, ಅಮ್ಮಂಗೆ ಹೇಳ್ಬಿಡ್ತೀನಿ ಅಷ್ಟೇ. ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಲ್ರೆಡಿ ಮಾಡಲ್ಲ ಗಿಡಲ್ಲ ಅಂತ ಆವಾಜ್ ಆಗ್ತಾವ್ರೆ. ಮಾಡಿಸ್ಬೇಕು. ಇಷ್ಟು ಮಾಡ್ಕೊಡೋದಕ್ಕೆ ನಮ್ಮ ಅಮ್ಮನ ಕೈಯಲ್ಲಿ ಆಗ್ತಾ ಇಲ್ಲ. ನಮ್ಮ ಕೈಯಲ್ಲೇ ಮಾಡಿಸ್ಬಿಡ್ತು ಲಾಸ್ಟ್ಗೆ. ನಾನಂತೂ ತುಂಬಾ ಕಷ್ಟಪಟ್ಟೆ ಗೈಸ್. ಈ ಈರುಳ್ಳಿ ಹೆಚ್ಚಿ, ಟೊಮೊಟೊ ಹೆಚ್ಚಿ ತುಂಬಾ ಕಷ್ಟಪಟ್ಬಿಟ್ಟೆ. ಅವನು ಕುಕ್ ಮಾಡ್ತಾವನಷ್ಟೇ, ಅದರಿಂದ ಶ್ರಮ ಪಟ್ಟಿದ್ ನಾನು. ಏನ್ ಹೇಳ್ತೀಯ? ಹೇಳು. ಸರಿಯಾಗಿ ಹೇಳ್ತಿದ್ದೆ, ಬೇಡ. ಹೇಳ್ತಾನೆ. ಚಿಕನ್ ಕಮ್ಮಿ ಹಾಕಿದ್ದೀನಿ, ಅದು ಗೊಜ್ಜಿಗೆ ಅಂತ. ಹೊಡೆದಾಕ್ಬಿಡುವ ಎಲ್ಲ. ನಿನ್ನೆ ಟಿವಿ ಹೊಡೆದಾಕಿದ್ದೀರಾ, ಇವತ್ತು ಇದನ್ನ ಹೊಡೆದಾಕ್ರಿ. ಸೊ ಗೈಸ್, ನಮ್ಮಮ್ಮ ಮಾಡೋದ್ಕಿಂತ ಚೆನ್ನಾಗಿ ಮಾಡೋದ್ರೆ ನಮ್ಮಮ್ಮನು ಈ ಲೆವೆಲ್ ಅಡಿಗೆ ಮಾಡಲ್ಲ, ಆ ಲೆವೆಲ್ ಮಾಡವನೆ. ಕುಯ್ಬೇಕು, ಈ ರೇಂಜಿಗೆಲ್ಲ ಕುಯ್ಬಾರ್ದು. ನಮ್ಮ ಅಮ್ಮಗಿಂತ ಸಖತ್ತಾಗಿ ಮಾಡವನೆ ಗೈಸ್. ಹಾಕೊಂತಿಂದ್ರು. ಹಾಕು ಎಲ್ಲ ಪ್ಲೇಟಲ್ಲಿ 3 ಪ್ಲೇಟಲ್ಲಿ ಹಾಕು. ಫಸ್ಟು ಆ್ಯಕ್ಚುಲ್ ಆಗಿ ನಮ್ಮ ಮನೇಲಿ ಏನು ಅಂದರೆ, ಫಸ್ಟ್ ನಾವು ಹಾಕೋದು ಮೇನ್ ಇಂಪಾರ್ಟೆಂಟ್ ಪರ್ಸನ್ಗೆ ತೋರಿಸ್ತೀನಿ ನೋಡಿ. ಇವಾಗ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ ನಾವು ತಿನ್ನೋಕೆ ಮುಂಚೆ, ಅಂದರೆ ಓಕೆ ಇದೆಲ್ಲ ನಾವು ತಿನ್ನೋಕೆ ಮುಂಚೆ ಮೇನ್ ಇಂಪಾರ್ಟೆಂಟ್ ಪರ್ಸನ್ಗೆ ಇಕ್ತೀವಿ. ಬನ್ನಿ, ಅವರು ಮೇನ್ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ ನನ್ನ ತಮ್ಮ ತೋರಿಸ್ತಾನೆ.
ಇವರೇ ಮೇಯ್ನ್ ಇಂಪಾರ್ಟೆಂಟ್ ಪರ್ಸನ್ನು ನನ್ನ ಫ್ಯಾಮಿಲಿಗೆ, ನನಗೆ, ನಮ್ಮಮ್ಮಂಗೆ, ನನ್ನ ತಮ್ಮಂಗೆ, ನಮ್ಮಪ್ಪ, ನಮ್ಮ ಅಜ್ಜ ಅಜ್ಜಿ ಅಂದರೆ ನಮ್ಮ ತಂದೆಯವರ ಅಪ್ಪ ಅಮ್ಮ. ನಾವು ಏನೇ ಮಾಡಿದ್ರು ಮನೇಲಿ ಫಸ್ಟು ಇವ್ರಿಗೆ ಇಟ್ಬಿಟ್ಟು ನೆಕ್ಸ್ಟ್ ನಮ್ಮದು. ಅಡಿ ಇವಿಷ್ಟೊತ್ತು ಕಷ್ಟಪಟ್ಟು ಮಾಡಿರೋದನ್ನ ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳೋಣ. ಆ್ಯಕ್ಚುಲಾಗಿ ನಿಮ್ಮ ಅಮ್ಮಂಗೆ ಫಸ್ಟ್ ಕೊಡಬೇಕು. ಇಬ್ರು ಮಕ್ಳು ಕಷ್ಟಪಟ್ಟು ಏನೋ ಸಾಹಸ ಮಾಡಿ ಕಷ್ಟಪಟ್ಟಿದ್ಯಾ ಅಂತ ನೀನ್ ಹೇಳ್ಬೇಡ. ಸ್ಪೂನ್ ನಿಮ್ಮಮ್ಮ ಹೊಸ ಸ್ಪೂನ್ ತಗೊಳ್ತಲ್ಲ ಅದಕ್ಕೂ ಎಲ್ಲ ಎತ್ತು ಬಿಸಾಕು, ಎತ್ತಿ ಮೇಲೆ ಬಿಟ್ಟೈತೆ. ಬನ್ನಿ ನಮ್ಮಮ್ಮಂಗೆ ಕೊಡೋಣ ಹೆಂಗಿದೆ ಅಂತ ಹೇಳ್ತಾರೆ ಅವ್ರು. ತಗೊಳ್ರಿ ಸುಶೀಲಾ. ಇಷ್ಟೊಂದು ಬಿಡಪ್ಪ, ಎಷ್ಟೊಂದು ಇಲ್ಲ, ಹೆಂಗಿದೆ ಹೇಳು ಫಸ್ಟ್. ಟೇಸ್ಟ್ ನೋಡ್ತೀನಿ ತಡಿ. ಏನ್ ಹಿಂಗ್ ತಲೆ ಅಲ್ಲಾಡ್ಸ್ಬಿಟ್ರೆ ಏನು ಸೂಪರ್ ಆಗಿದೆ. ಏನು ಬೇಡ ಅಂದೆ ತಿಂತೀನಿ ಇವಾಗ. ಕಷ್ಟಪಟ್ಟು ನಿನ್ನ ಇಬ್ರು ಮಕ್ಕಳು ಏನೋ ಮಾಡವ್ರೆ ಸಾಹಸ. ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ಸ್ ಮತ್ತೆ. ಫಸ್ಟ್ ಟೈಮ್ ಅಲ್ಲ ಗೈಸ್ ನಾವ್ ಅಡ್ಗೆ ಮಾಡಿರೋದು. ಅಂದ್ರೆ ಅವಾಗ ಮಾತಾಡ್ತೀವಿ ಏನಾದ್ರೂ ಮನೇಲಿ. ತುಂಬಾ ಥ್ಯಾಂಕ್ಸ್. ಇವ್ರಿಗೆ ಹುಷಾರಿಲ್ಲ ಅಂದ್ರೆ ಇಲ್ಲಾಂದ್ರೆ ಏನಾದ್ರು ಕೆಲಸ ಇಲ್ಲ ನಮ್ಗೆ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಅವಾಗೆಲ್ಲ ಮಾಡ್ತೀವಿ. ಇವಾಗ್ಲೂ ಕೈ ನೋವಮ್ಮ, ಅದಕ್ಕೆ ಇವಾಗ್ಲೂ ನೋಡಿ ಕೈ ನೋವು. ಇದೆಲ್ಲ ರೀಸನ್ ಅಷ್ಟೇ. ಇವತ್ತು ಬೇರೆ ಮಾರ್ಕೆಟಿಗೆ ಹೋಗಿ ಬಂದೆ. ಇದೆಲ್ಲ ರೀಸನ್ ಅಷ್ಟೇ. ಸುಸ್ತಾಗೋಯ್ತು. ಹೌದು. ಚೆನ್ನಾಗಿದೆ, ತಗೊಳ್ಳಿ ನೀವು ಸ್ವಲ್ಪ ತಿನ್ನಿ. ನೀವು ತಿನ್ನಿ. ನೀವು ತಿಂದ್ರೆ ನಾವು ತಿಂದಂಗೆ, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ನೋಡ್ದ ಏನೋ ಒಂದು ಡೈಲಾಗ್. ಹೆಂಗೈತೆ? ಸೂಪರ್ ಆಗೈತೆ. ಕರೆಕ್ಟ್ ಆಗಿ ಆನೆಸ್ಟ್ ಆಗಿ ಹೇಳು. ನಿಜವಾಗ್ಲೂ ಸೂಪರ್ ಆಗೈತೆ. ಓಕೆ, ಸೂಪರ್ ಆಗೈತಂತೆ. ಬನ್ನಿ ಇವಾಗ ನಾವು ತಿನ್ನೋಣ ಬೇಗ. ನೆಕ್ಸ್ಟ್ ಟೈಮ್ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳು. ನಮ್ಮಮ್ಮಂಗೆ ನಾವು ರೆಸಿಪಿ ಹೇಳ್ಕೊಡ್ಬೇಕು ಇವಾಗ. ಸೀರಾ ತೊಳ್ಕೊಂಬಿಡು. ಸಾಕಿತ್ತು. ಬನ್ನಿ ಬೇಗ ತಿನ್ಬಿಟ್ಟು ಹೆಂಗೈತಿ ಅಂತ ಹೇಳೋಣ. ಸೀರಿಯಸ್ ಆಗಿ ಸಖತ್ತಾಗೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ. ಪಾಸ್ತಾ ಕೂಡ ಫುಲ್ ಮೆತ್ತಗೆ ಏನೂ ಆಗಿಲ್ಲ, ಕರೆಕ್ಟಾಗಿದೆ. ಸೀರಿಯಸ್ ಆಗಿ ನಾನು ಅವಾಗ ಪಾಸ್ತಾ ತಿಂತೀನಲ್ಲ ಅದಕ್ಕಿಂತ ಸಖತ್ತಾಗಿ ಮಾಡೋದು. ಮಾಡ್ದವನು ಕೇಳೋಣ ಬನ್ನಿ ಹೆಂಗೈತೆ ಹೇಳಿ ಶೆಫ್. ಏನ ನಾನು ತಿಂದೇ ಇಲ್ಲ ಇನ್ನು. ತಿನ್ಬಿಟ್ಟು ಹೇಳಿ. ನಾನು ಬೇಡ ಅಂತ ಇದ್ದೆ, ಇದೆಲ್ಲ ನನಗೆ ಇಷ್ಟ ಆಗಲ್ಲ, ಆದ್ರೂ ತಿಂತಾ ಇದ್ದೀನಿ ಅಂದ್ರೆ ಚೆನ್ನಾಗಿದೆ. ಪರವಾಗಿಲ್ಲ, ತಿನ್ಬೋದು. ಪರವಾಗಿಲ್ಲ ತಿನ್ಬೋದು ಅಂತ ಮಾಡ್ದವನಿಗೆ ಪರವಾಗಿಲ್ಲ ಅನ್ಸ್ತದೆ ಅಂತ ತಿನ್ನೋಂಗ್ ಮಾಡಿದೀನಿ. ಹೇಳಿ ಶೆಫ್ ಅವರೇ, ಹೇಳಿ ಶೆಫ್. ಸುಮ್ಮನೆ 2 ಈರುಳ್ಳಿ ಹಾಕಿದಾನೆ. ಈರುಳ್ಳಿ ಹೇಳಿ ಶೆಫ್ ಹೆಂಗಿದೆ ಅಂತ ನಿಮ್ಮ ಅಭಿಪ್ರಾಯ. ಇರುತ್ತೆ. ಯಾಕೆ ಹೇಳಿ, ನೀವು ಮಾಡಿದ್ದಲ್ವಾ ಅದಕ್ಕೆ. ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಸಕಾಲಾಗೆ ಇರುತ್ತೆ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂದ್ರೆ ತಿನ್ಬೇಡ. ಸೀರಿಯಸ್ ಆಗಿ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂದ್ರೆ ತಿನ್ಬೇಡ. ನೀನ್ ತಿನ್ಬೇಡ ಕೊಡು. ಹೇಳ್ಬೇಕಂದ್ರೆ ಇದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಇವತ್ತು ಚೆನ್ನಾಗಿದೆ ಅಂತ ತಿಂತಾ ಇದ್ದೀನಿ. ತಿನ್ನು. ಸೊ ಗೈಸ್, ಇವತ್ತಿನ ಸ್ನಾಕ್ಸ್ ಎಲ್ಲ ಆಯ್ತು. ನಾನೆಲ್ಲ ಅಡ್ಗೆ ಮಾಡಿದ್ರೆ ಅದೃಷ್ಟ ಮಾಡಿರ್ಬೇಕು ಗೈಸ್ ತಿನ್ನೋದಿಕ್ಕೆ. ಮಾಡ್ತಿರ್ತಾನೆ, ಚೆನ್ನಾಗಿ ಮಾಡ್ತಿರ್ತಾನೆ. ಇವಾಗ ಮಾಡಿ ಬಿರಿಯಾನಿ ಮಾಡ್ತೀನಿ ಅಂತ ತಂದೆ. ಇವಾಗೆಲ್ಲ ಮಾಡಕ್ಕಾಗಲ್ಲ. ಇವಾಗ ಏನ್ ಗೊಜ್ಜು ಮಾಡ್ತೀವಿ, ಒಂದು ಮೂಡ್ ಇರ್ಬೇಕು. ಇವಾಗ ಅಡ್ಗೆ ಮಾಡೋ ಮೂಡ್ ಇರ್ಬೇಕು. ಇವಾಗ ಗೊಜ್ಜು ಮಾಡ್ತೀಯ ಬಿರಿಯಾನಿ ಮಾಡ್ತೀಯ ಹೇಳು. ಈಗ ಬಿರಿಯಾನಿ ಮಾಡ್ತೀಯ ಗೊಜ್ಜು ಮಾಡ್ತೀಯ? ಇವಾಗ ಏನು ಮಾಡಲ್ಲ ನಾನು. ಮತ್ತೆ ಚಿಕನ್ ಏನ್ ಮಾಡ್ತೀಯ? ನೀನೇನಾದ್ರು ಮಾಡು. ಹೋಗಲ್ಲ, ನನ್ ಕೈಲಿ ಆಗಲ್ಲಪ್ಪ. ನಾನು ಹೇಳಿ ಕಾಲ್ ನೋವು ಕೈ ನೋವು ನನಗೆ. ಬೇಗ ಏನಾದ್ರು ನಾನ್ ಮಾಡಲ್ಲ. ನೀ ಆಗ್ಲೇ ಹೇಳಿದೆ ತಾನೆ, ನಾನು ಮಾಡ್ಕೊಂತಿ ತರ್ಸ್ಕೊಡೋದಿಕ್ಕೆ ನಾನು ತರ್ಸ್ಕೊಟ್ಟಿದ್ದೀನಿ. ಇಲ್ಲಾಂದ್ರೆ ತರಿಸ್ತಾನೆ ಇರ್ಲಿಲ್ಲ. ನಾನ್ ತಂದಿದ್ದು ಗೈಸ್, ಅವ್ರು ತರ್ಸ್ಕೊಟ್ಟಿಲ್ಲ. ದುಡ್ಡು ಕೊಟ್ರು. ನಾನ್ ತಂದಿದ್ದು.
ಸರಿ ದುಡ್ಡು ಯಾರು ಕೊಟ್ರಪ್ಪ? ಅವ್ರಿಗೆ ಮಾಡಿ ಅಂತ ಹೇಳಿದಕ್ಕೆ ಆಗಲ್ಲ ಆಗಲ್ಲ ಅಂತ ಹೇಳಿದ್ರು. ನಾವೇ ಮಾಡ್ತೀವಿ ಅಂದಿದ್ದಕ್ಕೆ ನೋಡಲ್ವಾ, ಅದಕ್ಕೆ ಮಾಡ್ಕೊ. ಅವನೊಂದು ಐಟಮ್ ಮಾಡಿದಾನೆ, ನೀನೊಂದು ಐಟಮ್ ಮಾಡು. ಹೌದೌದು. ಮಾಡ್ಬೇಕು. ದೊಡ್ಡ ಸೋಂಬೇರಿ ಅಂದ್ರೆ ಯಾರು? ಇವನೇ ಅಡಿಗೆ ಎಲ್ಲ ಮಾಡೋವಷ್ಟು ಇವಾಗ ತಾಳ್ಮೆ ಇಲ್ಲ. ಮಾಡ್ಬೇಕು. ಮಾಡೋಣ ಮಾಡೋಣ. ನಾವು ಊರಿಗೆ 2 ದಿವಸ ಹೇಳ್ತಾರಲ್ಲ, ಅವಾಗನೇ ಮಾಡ್ಕೊಂಡು. ಅವಾಗೇನ್ ಮಾಡ್ತೀಯ? ನಾ ಊರಿಗೆ ಹೋಗ್ತೀನ, ಅವಾಗ ಮಾಡ್ಕೊಂಡಿದ್ದೆ ತಾನೇ ಮುಚ್ಕೊಂಡು. ಅದೇ ತರ ಮುಚ್ಕೊಂಡು ಇವಾಗ ಮಾಡು. ನನ್ನ ಹೆಂಡತಿಗೆ ಹೇಳ್ತೀನಿ ಮಾಡ್ಕೊಂಬ ಅಂತ. ಯಾವಳವಳು? ನಮ್ಮ ಮನೆ ಹೊಸರು ತುಳಿಲಿ, ಜೊತೆ ನಿನ್ನನ್ನು ಓಡಿಸ್ಬಿಡ್ತೀನಿ. ಇವರೇ ಮಾಡೋದು ಇವಾಗ ಅಡಿಗೆ. ನಾನ್ ಮಾಡಲ್ಲ. ಚಿಕನ್ ಎತ್ತಿ ಯಾರಿಗಾರು ಕೊಡ್ತೀನಿ. ಹೌದೌದು, ಕೊಡ್ತೀಯ. ಮಾಡಿಲ್ಲ ಅಂದ್ರೆ ನೀವು ಸರಿ. ಅವನೊಂದು ಐಟಮ್ ಮಾಡಿದಾನೆ, ನಿಂದೊಂದು ಐಟಮ್. ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಹೇಳು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವಾಗ ಇನ್ನೊಂದು ಗೊತ್ತು ಮಾಡ್ತಾನೆ. ಅವನೊಂದು ಐಟಮ್ ಮಾಡಿದಾನೆ, ಇನ್ನೊಂದು ಐಟಮ್ ಮಾಡ್ತಾನೆ, ಇನ್ನೊಂದು ಐಟಮ್ ಇಲ್ಲ 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 ಹೇಳಿ ಇವಾಗ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಹೇಳು, ನಾನು ಹೇಳ್ದಂಗೆ ಹೇಳು. ಇವತ್ತಿನ ಬ್ಲಾಗ್ಸ್ ಇಷ್ಟೇ ಗೈಸ್. ಇನ್ನೊಂದು ವಿಡಿಯೋ ಇದೆ ಗೈಸ್. ಅವ್ನು ಚಿಕನ್ ಗೊಜ್ಜು ಮಾಡ್ತಾನೆ. ಅವ್ರು ಹೇಳ್ತಾರೆ. ಭಾರತ ಒಂದು ಮಾಡ್ತಾನೆ. ಇವತ್ತಿನ ಬ್ಲಾಗ್ ಇಷ್ಟೇ ಅಂತ ಹೇಳು. ಇಲ್ಲಾಂದ್ರೆ ಚಿಕನ್ ಯಾರಿಗಾರು ಎತ್ಕೊಡ್ತೀನಿ. ಹೇಳು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಯ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಹೇಳು. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಸಿ ಯು. ಓಕೆ, ಸಿ ಯು, ಬಾಯ್. ಮತ್ತೆ ಸಿಗೋಣ. ಹಂಗೆ ಕೈ ತಗೋಬಾ ಕ್ಯಾಮ್ರಾಗೆ, ಈ ಸಿ ಯು ಅಂತ ಹೇಳಿ. ಸಿ ಯು, ಮತ್ತೆ ನಾಳೆ ಸಿಗೋಣ. ಫುಲ್ ಕೈ ಮುಚ್ಚಿಬಿಡು ಕ್ಯಾಮ್ರಾನ. ಓ ಮುಚ್ಚಬಾರ್ದು. ಹೇಳು. ಸೊ ಸಿ ಯು ಗೈಸ್ ಅಂತ ಹೇಳಿ ಕ್ಯಾಮ್ರಾ ಮುಚ್ಚು. ಅಯ್ಯೋ, ಐಮನ್ಗೆ ಏನು ಗೊತ್ತಾಗಲ್ಲ ಅನ್ಕೊಂಡಿರ್ತಾರೆ. ಆಮೇಲೆ ಹೇಳು, ಕ್ಯಾಮ್ರಾ ಮುಚ್ಚು. ಗೊತ್ತಾಗಿಲ್ಲ ಅಂದ್ರೆ ಯಾಕೆ ಮಾಡ್ಬೇಕು? ಕ್ಯಾಮ್ರಾ ಮುಚ್ಚಿ ಹೇಳ್ತೀನಿ. ಕ್ಯಾಮ್ರಾ ಮುಚ್ಚಬಾರ್ದು. ಏಯ್ ಹಿಂಗ ಅನ್ನಮ್ಮ. ಸಿ ಯು ಗೈಸ್ ಅಂತ ಹೇಳಿ. ಸಿ ಯು ಗೈಸ್. With